ವಿವಿಧ ಜಿಲ್ಲೆಗಳಿಂದ ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಒಂದು ಏನು ಚಳಿಗಾಲದ ಅಧಿವೇಶನ ನಡೀತಿದೆ. ಈ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಸ್ಲಂ ನಿವಾಸಿಗಳನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂತ ಸರ್ಕಾರ ಸಾಮಾಜಿಕ ನ್ಯಾಯವನ್ನ ಕಾಪಾಡೋದ್ರ ಮುಖಾಂತರವಾಗಿ ಸ್ಲಂ ನಿವಾಸಿಗಳಿಗೆ ಸಂವಿಧಾನಬದ್ಧವಾಗಿ ಬಂದಿರತಕ್ಕಂತ ಹಕ್ಕನ್ನ ಖಾತ್ರಿಗೊಳಿಸಬೇಕು ಅಂತಕ್ಕನ್ನ ಒಂದು ಒತ್ತಾಯವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದಿದೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಏನು ಸ್ಲಂ ಕಾಯ್ದೆಯಲ್ಲಿ 1975ರಲ್ಲಿ ದೇವೇಗೌಡ ಅವರು ನಮಗೆ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಮನುಷ್ಯ ಯಾವುದೇ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಅದನ್ನ ಅಧಿಸೂಚನೆ ಮಾಡಿಸ್ತಕ್ಕಂತ ಒಂದು ಸಂವಿಧಾನದ ಬದ್ಧ ಬದುಕುವ ಹಕ್ಕಿನ ಮೇಲೆ ಈ ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದು. ಆದ್ರೆ 2 ವರ್ಷದಿಂದ ಖಾಸಗಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥ ಕೊಳಚೆ ಪ್ರದೇಶಗಳನ್ನ ಘೋಷಣೆ ಮಾಡದಲ್ಲೇ ತಡೆ ಹಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾವ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ನಿರಂತರವಾಗಿ ಸುಮಾರು 4-5 ಬಾರಿ ಮನವಿಯನ್ನ ಕೊಟ್ಟಿದ್ದೀವಿ. 2 ಬಾರಿ ಮೀಟಿಂಗ್ ಆಗಿದೆ. ವಾಪಸ್ ತಾಂಡಿದೆ ಅಂತ ಹೇಳಿದಂತವ್ರು ಇದುವರೆಗಾಗಿ ತಾಂಡಿರು. ಅದೇ ರೀತಿಯಾಗಿ 2024-25ನೇ ಸಾಲಿನ ಬಜೆಟ್ ನಲ್ಲಿ ಸ್ಲಂ ನಿವಾಸಿಗಳ ಅಭಿವೃದ್ಧಿಗೆ ಬರೀ 30 ಕೋಟಿ ರೂಪಾಯಿಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಈ 30 ಕೋಟಿ ರೂಪಾಯಿಯಲ್ಲಿ ಸುಮಾರು 1 ಕೋಟಿ ಇರ್ತಕ್ಕಂತ ಸ್ಲಂ ಜನರಿಗೆ ಮತ್ತೆ 2800 ಕೊಳಚೆ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ಬಜೆಟ್ ನಲ್ಲಿ ಕನಿಷ್ಠ 500 ಕೋಟಿ ರೂಪಾಯಿಗಳನ್ನ ಸಮಗ್ರ ಅಭಿವೃದ್ಧಿಗೆ ಇಡೀ ರಾಜ್ಯಾದ್ಯಂತ ಕೊಡಬೇಕು ಅಂತ ಒಂದು ಒತ್ತಾಯವನ್ನ ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಹಾಗೇನೆ ಏನು ಹಕ್ಕುಪತ್ರ ಕೊಟ್ಟು ನೋಂದಣಿಯನ್ನ ಕೊಡೋದ್ರ ಮುಖಾಂತರವಾಗಿ ಖಾತೆಗಳನ್ನ ಮಾಡ್ಕೊಡ್ಬೇಕು. ಕಾರ್ಪೊರೇಷನ್ ಇಂದ, ಪುರಸಭೆಯಿಂದ, ನಗರಸಭೆಯಿಂದ ಅದನ್ನು ಸರಳಗೊಳಿಸಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಲಿ ನಮಗೆ 2023ರಲ್ಲಿ ಏನು ಸಿದ್ದರಾಮಯ್ಯನವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ವಸತಿ ಹಕ್ಕು ಕಾಯ್ದೆಯನ್ನ ಜಾರಿ ತರ್ತೀವಿ, ಹಾಗೇನೆ ನಗರ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಈ 2 ಕಾಯ್ದೆ ಜಾರಿಗೆ ತಂದೆ ಈಗ ನಮಗೆ ಸ್ಲಂ ಜನರಿಗೆ ನಗರೀಕರಣಕ್ಕೆ ವೇಗವಾಗಿರ್ತಕ್ಕಂತ ಒಂದು ಕಾಯ್ದೆಯನ್ನ ಈ ರಾಜ್ಯದಲ್ಲಿ ಜಾರಿ ತರಬೇಕು ಅನ್ನೋ ಒಂದು ಒತ್ತಾಯವನ್ನ ಇಟ್ಟು ಇವತ್ತು ಸಾವಿರಾರು ಕಾರ್ಯಕರ್ತರು ಇಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಯಾವ ಧ್ವನಿ ಇಲ್ದಂತ ಜನ ಇದ್ದೀವಿ ಅಂತವರಿಗೆ ಧ್ವನಿಯಾಗಿ ನಿಲ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಎ ನರಸಿಂಹಮೂರ್ತಿ, ರಾಜ್ಯ ಸಂಚಾಲಕ ಸ್ಲಂ ಜನಾಂದೋಲನ ಕರ್ನಾಟಕ.